ರಿಸರ್ವೇಷನ್ ಮಾಡಬೇಕಾಯ್ತಂತೆ ಒಂದು ದಿವಸ ಮುಂಚೆನೇ. ನಮ್ಗೆ ಇಲ್ಲಿ ಸಿಕ್ಕಿಲ್ಲ, ಆಚೆ ಸಿಕ್ಕಿದೆ. ಇಷ್ಟ ಇಲ್ಲ ಅಂತ ತಿಂತಾ ಇದೆಯಲ್ಲಮ್ಮ. ಇಲ್ಲಿ ಸಮೋಸ ಚೆನ್ನಾಗಿರುತ್ತೆ. ಯಪ್ಪ ಎಷ್ಟು ದೊಡ್ಡದಿದೆ ಅಂದರೆ ಸಾಕ್ತಾನೆ ಇಲ್ಲ. ಗಾಯ್ಸ್, ನಾನು ಬೀಫ್ ಸಮೋಸ ಎತ್ಕೊಂಡ್ಬಿಟ್ಟಿದ್ದೆ. ಇದಿಲ್ವಂತೆ, ಅಲಾ ಕಾರ್ಟ್ ಸರ್ವಿಸ್ ಇಲ್ಲವಂತೆ, ಓನ್ಲಿ ಬಫೆ ಅಂತ ಇರೋದು. ಬಿರಿಯಾನಿ ಎಲ್ಲ, ನೀನು ಡೆಸರ್ಟ್ ಎಲ್ಲ ಎತ್ಕೊಂಬ. ತಿನ್ನಮ್ಮ ಸ್ವಲ್ಪ. ಏನಿದು ಚಿಕನ್ ಬಿರಿಯಾನಿ ಜೊತೆ ಉದ್ದಿನ ವಡೆ, ಪಕೋಡ ತಿನ್ನೋದು ನೋಡಿದ್ದೀರಾ? ನಾಳೆ ಕವನ ಬರ್ತ್ಡೇಗೆ ಇವಾಗಲೇ ಗಿಫ್ಟ್ ಕೊಟ್ಬಿಡ್ತಾ ಇದ್ದೀನಿ. ಕವನ, ಯಾಕಮ್ಮ ಬೇಜಾರಾಗಿದೆಯಾ? ಯಾಕೆ ಹೆಡ್ಡೇಕು? ಪೆಟ್ರೋಲ್ ಖಾಲಿ ಆಗ ಗಾಡಿ ನಿಂತೋಯ್ತಲ್ಲ, ಅದಕ್ಕೆ ಹೆಡ್ಡೇಕ್. ಆಕ್ಚುಲಿ ಗೈಸ್, ಪೆಟ್ರೋಲ್ ಖಾಲಿ ಆಗೋಗಿತ್ತು, ಗೊತ್ತೇ ಆಗಿಲ್ಲ. ಆಮೇಲೆ ಇವಾಗ ಫುಲ್ ಟ್ಯಾಂಕ್ ಮಾಡ್ಕೊಂಡ್ರಿ. ಯಾರೋ ಒಬ್ರು ಹೆಲ್ಪ್ ಮಾಡಿದ್ರು, ಪಾಕಿಸ್ತಾನದವ್ರಂತೆ. ಪಾಪ ಅವರು ಇದಕ್ಕೆ ಹೋಗ್ಬೇಕಾಯ್ತು, ನಮಾಜ್ಗೆ ಹೋಗ್ಬೇಕಾಯ್ತು. ಆಮೇಲೆ ಅವ್ರದೇ ಕಾರ್ ತೊಗೊಂಬಂದು ಅಲ್ಲಿಂದ ಒಂದು 5 ಕಿಲೋಮೀಟರ್ಸ್ ಕರ್ಕೊಂಡೋಗಿ ಒಂದು ಹಳ್ಳಿಯಲ್ಲೋ ಕ್ಯಾನ್ ಕೊಡಿಸಿ ಇನ್ನೊಂದು ಸರ್ವಿಸ್ ಸ್ಟೇಷನಲ್ಲಿ, ಅಲ್ಲಿ ಸೆಲ್ಲಲ್ಲಿ ನಿಮ್ಗೆ ಗೊತ್ತಲ್ಲ, ಕ್ಯಾನಲ್ಲಿ ಹಾಕಲ್ಲ, ಆಮೇಲೆ ಬಾಟ್ಲಲ್ಲಿ ಹಾಕಲ್ಲ, ಆಮೇಲೆ ಕ್ಯಾನ್ ಕೊಡಿಸಿ ಅವರೇನೆ ಅಲ್ಲೇ ಯಾರ್ದೋ ಫ್ರೆಂಡ್ ಅಂಗಡಿಯಿಂದ, ಸರ್ವಿಸ್ ಸ್ಟೇಷನಿಂದ, ಆಮೇಲೆ ಕಾರಿಗೆ ತೊಗೊಂಬಂದು ಹಾಕಿ ಆಮೇಲೆ ಅವ್ರು ನಮಾಜ್ಗೆ ಹೋದ್ರು. ಆಮೇಲೆ ನಾವು ಇಲ್ಲಿ ಬಂದು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಇಲ್ಲಿ ಕವನ ಟೀ ತೊಗೊಂಡ್ಲಂತೆ. ಟೀ ಹೆಂಗಿದೆಯಮ್ಮ? ಮೆಷಿನ್ದಂತೆ. ಇದು ವಾಸನೆ ನೋಡಿದ್ರೇ ಒಂಥರ ಇದೆ ನನಗೆ. ಇವಾಗ ಮಸ್ಕಟ್ಗೆ ಹೋಗ್ತಾ ಇದೀವಿ, ಒಂದು 15-20 ಕಿಲೋಮೀಟರ್ಸ್ ಇದೆ. ಅಲ್ಲಿ ಹೋಗಿ ಫಸ್ಟ್ ಊಟ ಮಾಡಬೇಕು, ನೋಡೋಣ ಬನ್ನಿ. ಗಾಯ್ಸ್, ಆ್ಯಕ್ಚುಲಿ ನಾವೊಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಅದ್ರ ಹೆಸರು ಬಂದ್ಬಿಟ್ಟು ರೋಜ್ನಾ ಅಂತ. ಒಳಗಡೆ ನೋಡಿದ್ರೆ ಮಾತ್ರ ಫುಲ್ ಸ್ಟನ್ನಿಂಗ್ ಆಗಿದೆ, ಸಖತ್ತಾಗಿದೆ. ಏನಮ್ಮ ಬೈಲಿ, ಒಳಗಡೆ ಹೋಗಿ ನೋಡ್ದಲ್ಲ ಹೆಂಗಿತ್ತು? ಹಾಂ, ದುಬೈ ರಾಯಲ್ ವೈಬ್ಸ್. ಆ್ಯಕ್ಚುಲಿ ಇವಾಗ ಸರ್ವಿಂಗ್ ಕೊಡಲ್ವಂತೆ, 6-10 ಆದಮೇಲೆ ಅಂತ ಕೊಡೋದು. ಆಫ್ಟರ್ ಸನ್ಸೆಟ್ ಆದಮೇಲೆ ಇದು ಮಾಡ್ತಾರಂತೆ. ಬಟ್ ಇದಿಲ್ವಂತೆ, ಅಲಾ ಕಾರ್ಟ್ ಸರ್ವಿಸ್ ಇಲ್ಲವಂತೆ, ಓನ್ಲಿ ಬಫೆ ಅಂತ ಇರೋದು. ಬಟ್ ಇವರು ಬಫೆಗೆ ದೇ ಆರ್ ಟೆಲ್ಲಿಂಗ್ ಲೈಕ್ 15 ರಿಯಾಲ್ ಸಮಥಿಂಗ್. ಇಲ್ಲಿ ಸಮೋಸ ಚೆನ್ನಾಗಿರುತ್ತಂತೆ, ಆಮೇಲೆ ಮಂದಿ ಬಿರಿಯಾನಿ ಎಲ್ಲ ಫೇಮಸ್. ಆ್ಯಕ್ಚುಲಿ ನಾನು ಬಂದಿಲ್ಲ ನಾನು, ಬಟ್ ಯೂಟ್ಯೂಬಲ್ಲಿ ಈ ಥರನೇ ವ್ಲಾಗ್ ಎಲ್ಲ ನೋಡೇ ಗೊತ್ತಾಗಿರೋದು. ವಿಲ್ ವೆಯ್ಟ್ ಆರ್ ವಾಟ್? ಹಾಂ, ಟೈಮ್ ಎಷ್ಟು? It is almost 5:26. ತೋರ್ಸಮ್ಮ. It is 5:26, ಇನ್ನೂ ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು. ಏನು ಮಾಡೋಣ? ವೇಟ್ ಮಾಡೋಣ ಪಕ್ಕ. ಇದು ಯಾವ ತರ ಆಗಿದೆ ಅಂತ ಅಂದ್ರೆ, ಅವ್ರಗಳ ಜೊತೆ ಸೇರ್ಕೊಂಡು ನಾವು ರೋಜಾ ಮಾಡೋ ತರ ಆಗೋಗಿದೆ. ರೋಜಾ ಫಾಸ್ಟಿಂಗ್. ಎಸ್. ಓಕೆ, ವಿಲ್ ವೆಯ್ಟ್, ನೋಡೋಣ. ಆಮೇಲೆ ಒಳಗಡೆ ವಿಡಿಯೋ ಮಾಡ್ತೀನಿ, ಫುಡ್ ರಿವ್ಯೂ ಕೂಡ ಕೊಡ್ತೀವಿ. ಫುಡ್ ರಿವ್ಯೂ ಕೊಡ್ತಾಳಪ್ಪ, ಶಿ ಈಸ್ ವೆರಿ ಗುಡ್ ಅಟ್ ದಿಸ್ ಥಿಂಗ್, ಫುಡ್ ರಿವ್ಯೂ. ಆ್ಯಕ್ಚುಲಿ ಇಲ್ಲೆಲ್ಲ ರಿಸರ್ವೇಷನ್ ಮಾಡಬೇಕಾಯ್ತಂತೆ ಒಂದು ದಿವಸ ಮುಂಚೆನೇ. ನಮ್ಗೆ ಇಲ್ಲಿ ಸಿಕ್ಕಿಲ್ಲ, ಆಚೆ ಸಿಕ್ಕಿದೆ. ಸಿ ಅವಾಗಲೇ ಯಾರೂ ಇರಲಿಲ್ಲ, ನಾವು ಬಂದಾಗ. ಇವಾಗ ನಮ್ಗೆ ಫುಲ್ ಆಗಿದೆ. ಉದ್ದಿನ ವಡೆ ಎಲ್ಲ ಇಟ್ಟಿದ್ದಾರೆ. ಹೆಂಗೂ ಹಾಕಮ್ಮ. ಇದು ಹಾಕ. ಅದೇನೋ ಬಿಸಿ ತೊಗೊಂಬಂದಿದ್ದಾರೆ ನೋಡಿ, ಅದು ಹಾಕ. ಅದು ಇಲ್ಲಿ ಹಾಕಿದ್ರೆ ಯಾ. ಸಮೋಸ ಹಾಕಮ್ಮ. ಕೋನ ಹೆಂಗ ಅನಿಸ್ತದೆ ಊಟ? ತುಂಬಾ ಬೀಫ್ ಆಪ್ಷನ್ಸ್ ಜಾಸ್ತಿ ಇದೆ. So I've taken this roti and mutton curry. Chicken is very minimal. ಗೈಸ್, ನಾನು ಬೀಫ್ ಸಮೋಸ ಎತ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಕವನನೇ ಹೇಳಿದ್ದು ಇಟ್ಸ್ ಅ ಬೀಫ್ ಸಮೋಸ ಅಂತ. ಆಮೇಲೆ ಹೋಗಿ ವೆಜಿಟೇಬಲ್ ಸಮೋಸ ಎತ್ಕೊಂಡ್ವಿ. They would have kept more chicken option. ನಾನು ಮಟನ್ನು ತಿನ್ನಲ್ಲ, ಬಟ್
ಇದೇನೋ ಆಪ್ಷನ್ ಇಲ್ಲ. ಓ ಕವನ ಇಷ್ಟ ಆಗಿಲ್ಲ ತಿಂತಾ ಇದೆಯಲ್ಲಮ್ಮ. ನಮ್ಗೇನು ಸೆಟ್ ಆಗಲ್ಲ ಬ್ರೀಡ್ ಇಲ್ಲಿ. ಹಾಂ ಗಾಯ್ಸ್, ಆಚೆಯಿಂದ ಇಲ್ಲಿ ನೋಡಕ್ ಮಾತ್ರ ಚೆನ್ನಾಗಿರೋದು. ಫುಡ್ ಎಲ್ಲ ಆವ್ರೇಜ್ ಏನಿಲ್ಲ, ಬಿಲೋ ಆವ್ರೇಜ್. ಒಂದು ಕೆಲಸ ಮಾಡು, ನಂದು ಹಾಕ್ಬಿಡು ಬಿರಿಯಾನಿ ಎಲ್ಲ. ನೀನು ಡೆಸರ್ಟ್ ಎಲ್ಲ ತುಂಬ ಈ ಪೀಸ್ಗಳು ನೋಡ್ತಿದ್ರೆ ಡೌಟ್ ಬರ್ತಾ ಇದೆಯಲ್ಲಮ್ಮ. ಇದು ಗಿರಿರಾಜ ಕೊಂಡಿದ್ದಾರೆ. ಗಿರಿರಾಜ ಕೋಳಿ. That is on the big one. Pieces not. You don't want. I don't want pieces. I don't want pieces too. Then I want. Come. Saka. ಸಾಕು ಬಾ. Enough. ಗೈಸ್, ಯಾವತ್ತಾದರೂ ಯಾರಾದರೂ ಚಿಕನ್ ಬಿರಿಯಾನಿ ಜೊತೆ ಉದ್ದಿನ ವಡೆ ಪಕೋಡ ತಿನ್ನೋದು ನೋಡಿದ್ದೀರಾ? ನನ್ನ ಫುಡ್ ನೋಡು. ಇದೇ ನನ್ನ ಫುಡ್ ಗೈಸ್. ಐ ಕಾಂಟ್ ಈಟ್ ಆಲ್ ದಟ್. ಗೈಸ್, ಫುಡ್ಡು ಸ್ವಲ್ಪನೂ ಚೆನ್ನಾಗಿಲ್ಲ, ನೋಡೋಕೆ ಮಾತ್ರ ಆಚೆಯಿಂದ ಹಿಂಗಿರೋದು. ಬಟ್ ಚೆನ್ನಾಗಿಲ್ಲ ಅಂದರೆ ಇದು ನಾವು ಅವ್ರ ಸ್ಟೈಲು, ನಾವು ತಿನ್ನೋ ಥರ ಇಲ್ಲ ಅಷ್ಟೇ. ಇದು ನೋಡಿ ನಮ್ಮ ಇಂಡಿಯನ್ ಸ್ಟೈಲ್. ವಡೆ, ಉದ್ದಿನ ವಡೆ, ಪಕೋಡ, ಉದ್ದಿನ ವಡೆ, ಆಮೇಲೆ ಸಮೋಸಾನು ಚೆನ್ನಾಗಿತ್ತು. ಏನು ಡುಡ್? ಸಮೋಸ ವಾಸ್ ಗುಡ್. ಅದು ಬಿಟ್ಟರೆ ಬಿರಿಯಾನಿ ಈಸ್ ಈಟಬಲ್ ಅಷ್ಟೇ. ತಿನ್ನಮ್ಮ ಸ್ವಲ್ಪ. ಏನಿದು? ಜಿಲೇಬಿ. It tastes like jalebi. Yeah, it tastes like ಕೋಡ್ ಬಡೆ ಇಲ್ಲ, ಚಕ್ಲಿ. ಚಕ್ಲಿನ ಇದ್ರ ತರ ಇದ್ದಂಗೆ ಐತೆ, ಬಟ್ ಇಟ್ ಟೇಸ್ಟ್ ಲೈಕ್ ಅ ಜಿಲೇಬಿ ಬಟ್ ನಾಟ್ ಜಿಲೇಬಿ. ಹೇ ಗಾಯ್ಸ್, ಏನು ವಿಷಯ ಗೊತ್ತಾ? ಕವನಾಗೆ ಇಲ್ಲಿ ಮಸ್ಕಟ್ಟಲ್ಲಿ H&M ಸಿಕ್ಬಿಟ್ಟಿದೆ. ಶಿ ಈಸ್ ವೆರಿ ಹ್ಯಾಪಿ. ಡುಡ್ ವೇಟ್, ಇಲ್ಲಿ ಯಾಕೆ ಶಾಪ್ ಮಾಡ್ತಾ ಇದೆ ಇವಾಗ? ಕಲೆಕ್ಷನ್ ಹೇಗಿದೆ ಅಂತ. ಬ್ಯಾಂಗ್ಳೂರಲ್ಲಿ ಕಲೆಕ್ಷನ್ ಡಿಫ್ರೆಂಟ್ ಆಗಿರುತ್ತೆ. ಐ ಆಮ್ ಗೋನಾ ಶಾಪ್ ಹಿಯರ್ ಟುಮಾರೋ ಲೈಕ್ ಕ್ರೇಜಿಲಿ. ನಿನ್ನ ಬರ್ಡೇ ಪ್ರೆಸೆಂಟ್ ಏನು ಬೇಕಂತ ಅಂದಲ್ಲ. Nothing. Dude, no. Or get me Zara. No, you already set for a chain. Actually, ಕವನದು ಬರ್ತಡೇ ನಾಳೆ ಕವನ ಬರ್ತಡೇಗೆ ಇವಾಗಲೇ ಗಿಫ್ಟ್ ಕೊಟ್ಬಿಡ್ತಾ ಇದ್ದೀನಿ ನಾನು. ದಿಸ್ ಈಸ್ ಮೈ ಗಿಫ್ಟ್ ಫಾರ್ ಯುವರ್ ಬರ್ಡೇ. ಮೇಲ್ ಮಿನಿ ಸೋದಷ್ಟು ದೊಡ್ಡದು. ಅಯ್ಯೋ ದೇವ್ರೆ. ಆರ್ ಯು ಸೀರಿಯಸ್? ಐ ಆಮ್ ಗೋನಾ ಬೈ ದಿಸ್. Oh my god, huge Miniso. I love Miniso. You love guys, ಇಲ್ಲೊಂದು ಲೂಲು ಮಾಲ್ ಬಂದಿದ್ರೆ, ಮೀನ್ಸ್ ನಾಟ್ ಲೂಲು ಮಾಲ್, ಲೂಲು ಮಾರ್ಕೆಟ್ಗೆ. ಯಪ್ಪ, ಎಷ್ಟು ದೊಡ್ಡದಿದೆ ಅಂದರೆ ಸಾಕ್ತಾನೆ ಇಲ್ಲ ಗೈಸ್, ಸಾಕ್ತಾನೆ ಇಲ್ಲ. ನೀವು ಲೆಕ್ಕ ಹಾಕಿ ಕಂಟಿನ್ಯೂಸ್ ನಾವು 45 ಮಿನಿಟ್ಸ್ ನಡೆದಿದ್ದೀವಿ ಅಂದರೆ ಲೆಕ್ಕ ಹಾಕಿ. ಒಂದು ನಾರ್ಮಲ್ ಒಂದು ಸೂಪರ್ ಮಾರ್ಕೆಟಲ್ಲಿ ಇಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ ಅದು ನೋಡಿ, ಸಾಕ್ತಾನೆ ಇಲ್ಲ. ಹಾಯ್ ಗಾಯ್ಸ್, ಇಟ್ಸ್ ಟೈಮ್ ಟು ಎಂಡ್ ದ ವಿಡಿಯೋ ಫಾರ್ ದ ಡೇ. ಸ್ಪೆಷಲ್ ಏನಂದರೆ ಇವತ್ತು ಕವನದು ಬರ್ತಡೇ. ಹ್ಯಾಪಿ ಬರ್ಡೇ ಡೂಡ್. Thank you. And bye, good night. Good night. We'll meet you again tomorrow in another video. Subscribe please.